Om Namah Shivaya.
सर्वेषामपि जन्तूनां सर्वपापक्षयो भवेत् सर्वसिद्धिप्रदो ವೇದಗಳು ಭಗವಂತನ ಮಂತ್ರದ ಮಹಿಮೆಯನ್ನು ವರ್ಣಿಸಿವೆ. ಭಗವಂತನ ಈ ಮಂತ್ರದ ಉಚ್ಚಾರಣೆಯಿಂದ ಸಕಲ ಪಾಪಗಳು ನಾಶ ಆಗುವಲ್ಲದನ್ನು ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ. ಈ ಮಂತ್ರ ಸಹಜವಾಗಿ ತಮ್ಮಷ್ಟೇ ತಾವೇ ಉಚ್ಚಾರ ಮಾಡಿದರೂ ಕೂಡ ಎಷ್ಟು ಫಲವನ್ನು ಕೊಡ್ತದೇನೆ. ಆದರೆ ಸದ್ಗುರುಗಳ ಮುಖದಿಂದ ಯಾವಾಗ ನಿಮ್ಮ ಕಿವಿ ಪ್ರದೇಶದಲ್ಲಿ ಪ್ರವೇಶ ಮಾಡ್ತದೆ ಆ ಮಂತ್ರ, ಆವಾಗ ಅನಂತ ಫಲವನ್ನು ಕೊಡಲಿಕ್ಕೆ ಅದು ಸಮರ್ಥ ಆಗ್ತದೆ. ಈಗಾಗಲೇ ಸದ್ಗುರುಗಳ ಮೂಲಕವಾಗಿ ತಮ್ಮೆಲ್ಲರ ಕರ್ಣ ಪ್ರದೇಶದಲ್ಲಿ ಈ ಮಂತ್ರವು ಪ್ರವೇಶ ಆಗಿದೆ. ಅಂದರೆ ತಾವೆಲ್ಲರೂ ಮಂತ್ರದಿಂದ ದೀಕ್ಷಿತರಾಗಿದ್ದೇವೆ. ಈ ಮಂತ್ರ ದೀಕ್ಷಾ ಅನ್ನೋದು ಅನೇಕ ವಿಧಿಗಳಿಂದಲೂ ಕೊಡಲ್ಪಡುತ್ತದೆ. ಮಹಾತ್ಮರು ದೇವತೆಗಳು ಪ್ರಸನ್ನರಾಗಿ ಅವರು ಸಹಜವಾಗಿಯೂ ಕೂಡ ಆ ದೀಕ್ಷೆಯನ್ನು ಮಾಡಬಲ್ಲರು. ಕಬೀರದಾಸರ ಪರಿಚಯ ಎಲ್ಲರಿಗೂ ಇದೆ. ಎಷ್ಟು ಜನ ಅಧ್ಯಾತ್ಮದಲ್ಲಿ ಪ್ರವೇಶಿಗಳು ಅವರೆಲ್ಲರೂ ಕಬೀರದಾಸರ ಹೆಸರನ್ನು ಕೇಳಿದ್ದೇವೆ. ಅಂತಹ ಕಬೀರದಾಸರಿಗೆ ಒಮ್ಮಾನೊಮ್ಮೆ ಕಾಶಿಯಲ್ಲಿಯೇ ರಾಮಾನಂದ ಸ್ವಾಮಿಗಳಿಂದ ಮಂತ್ರ ದೀಕ್ಷಾ ತೆಗೆದುಕೊಳ್ಳಬೇಕು, ನನ್ನ ಜೀವನ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನಿಸ್ತು. ಆದರೆ ಅವರು ಇಸ್ಲಾಮ ಧರ್ಮದಲ್ಲಿ ಬೆಳೆದವರಾಗಿದ್ದ ಕಾರಣಕ್ಕಾಗಿ ಅವರನ್ನ ಮುಸ್ಲಿಮರೆಂದೇ
ಆಗಿನ ಕಾಲದಲ್ಲಿ ಎಣಿಸ್ತಾ ಇದ್ದ ಕಾರಣಕ್ಕಾಗಿ ಬ್ರಾಹ್ಮಣೋತ್ತಮ ವಂಶದಲ್ಲಿ ಉತ್ಪತ್ತಿಯಾಗಲ್ಪಟ್ಟಂತಹ ರಾಮಾನಂದರು ವರ್ಣಸಂಕರ ದೋಷವ ಭಯದಿಂದ ಅವರಿಗೆ ಮಂತ್ರವನ್ನು ಕೊಡಲಿಕ್ಕೆ ನಿರಾಕರಿಸಿದರು. ಆವಾಗ ಆತನು ಹಠ ಇದ್ದದಲ್ಲ, ನಾನು ದೀಕ್ಷೆಯನ್ನು ನಿನ್ನೆ ತೆಗೆದುಕೊಂಡೇ ಬಿಡ್ತೀನಿ ಅಂತ ಕೋರ್ಟ್ ಕೇಳಿದಾಗ ದೀಕ್ಷಾ ಸಿಗಲಿಲ್ಲ. ಆಗ ಏನು ಮಾಡಿದ ಅಂದ್ರೆ, ನಾನು ರಾಮಾನಂದರು ಯಾವ ಗಂಗಾ ತೀರ್ಥದಲ್ಲಿ ಸ್ನಾನಕ್ಕಾಗಿ ನಸುಕಿನ 5 ಗಂಟೆಗೆ ಹೋಗ್ತಾರೋ ಅಂತ ಭಾಗದಲ್ಲಿ ಗಾಳಿಯನ್ನು ಕೆದರಿ ಈ ಭೂಮಿಯ ಹಾಗೆ ಸರಿಯಾಗಿ ಮಲ್ಕೊಂಡು ಬರಬೇಕು. ಅವರ ಪಾದ ಸ್ಪರ್ಶ ನನಗಾಯ್ತು ಅಂದ್ರೆ ಅವಾಗ ನಾನು ದೀಕ್ಷೆ ಆಯ್ತು. ಯಾವಾಗ ಪಾದ ಸ್ಪರ್ಶ ಆಗ್ತದೆ ಆವಾಗ ಅವರ ಮುಖದಿಂದ ಏನು ಮಂತ್ರ ಬರ್ತದೆಯೋ ಅದೇ ನನ್ನ ತಾರಕ ಮಂತ್ರ ಎಂದು ತಿಳಿದುಕೊಳ್ಬೇಕು ಎಂದು ಯೋಚನೆ ಮಾಡಿ ಗಂಗಾ ನದಿಗೆ ಹೋಗುವಾಗ ಅವನ ದಾರಿಯಲ್ಲಿ ಒಂದು ತಗ್ಗನ್ನು ಸೋಡಿದ. ತಗ್ಗಿನಲ್ಲಿ ಸರಿ ಸಮಾನಾಗಿ ಭೂಮಿಗೆ ಸಮಾನ ಆಗುವ ಹಾಗೆ ಮಲ್ಕೊಂಡ. ಆ ರಾಮಾನಂದರು ನಸುಕಿನ ಸಮಯದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡುತ್ತಾ ಗಂಗಾ ತೀರ್ಥಕ್ಕೆ ಸ್ನಾನ ಕೈಗೊಳ್ಳಿದ್ದಾರೆ. ಹೋಗುವಾಗ ತೋರಿಬಿಟ್ಟರು. ದೊಡ್ಡ ನೆತ್ತರಚ್ಚು ರಾಮ್ ರಾಮ್ ಎಂದು ನೋಡಿದರು. ಆಗ ಆತನಿಗೆ ಪಾದ ಸ್ಪರ್ಶದಿಂದ ಪಾಪನಾಶ ಆಯಿತು. ಆ ರಾಮ ಮಂತ್ರ ಕರ್ಣ ಪ್ರದೇಶದಲ್ಲಿ ಹೋಗಿ ತನ್ನ ಜೀವನದ ಉದ್ಧಾರಕ್ಕೆ ನಾಂದಿಯಾಯಿತು ಎಂದು ಆ ದೀಕ್ಷೆಯನ್ನು ಪಡೆದುಕೊಂಡು ತನ್ನ ಮನೆಗೆ ಬಂದ. ಆಗ ಆತನು ಅಭಂಗಗಳ ರಚನೆಯನ್ನು ಮಾಡಲಿಕ್ಕಾಗ್ತ. ಅಭಂಗದಲ್ಲೆಲ್ಲ ರಾಮಾನಂದರ ಗುಣಗಾನವನ್ನು ಮಾಡಲಿಕ್ಕಾಗ್ತ. ನನ್ನ ಗುರು, ನನಗೆ ಮಾತಾ, ನನಗೆ ಪಿತ, ನನ್ನ ರಾಮಾನಂದ ಆರಾಧ್ಯ ದೇವ, ಶ್ರೀಜಗಕ್ಕೆ ಆಧಾರ ಮುಂತಾಗಿ ವರ್ಣನ ಮಾಡಲಿಕ್ಕಾಗ್ತ. ಆ ಕಾಲದ ಉಚ್ಚವರ್ಣೀಯರು ಇದನ್ನು ಕೇಳಿ ಸಹಿಸಲಾಗದವರಾದರು. ರಾಮಾನಂದರ ಹತ್ರ ಹೋಗ್ತಾರೆ. ರಾಮಾನಂದರೆ, ನೀವು ತಿಳಿದಿದ್ದೇನು ಇಸ್ಲಾಂ ಸಮಾಜದವರಿಗೆ ದೀಕ್ಷಾ ಕೊಡಲಿಕ್ಕೆ ಅಂತ ಹೇಳಿ. ಆವಾಗ ರಾಮಾನಂದ ಹೇಳ್ತಾರೆ, ನಾನು ದೀಕ್ಷೆ ಯಾವಾಗ ಕೊಟ್ಟಿನಿ ಆತನಿಗೆ? ನಾನು ಕೊಟ್ಟೇ ಇಲ್ಲ. ಆತ ಸುಳ್ಳು ಹೇಳ್ತಾ ಇದ್ದಾನೆ. ಆತನ ಬೇಕಾದ್ರೆ ಸಭೆ ತುಂಬಿಸಿ ಖರ್ಚು ಕೇಳಬೇಕು ಎಂದಾಗ ಸಭೆ ತುಂಬಿಸಿ ಅವ ಕವಿದಾಸನ ಕರೆಸ್ತಾರೆ. ಏನೋ ಚಂಡಾಲ ಸುಳ್ಳು ಹೇಳ್ತಾ ಇದೆಯಾ? ಇಂತಹ ಸುಳ್ಳು ಹಾಡಿ ನೀನು ಹೇಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯ? ಇಲ್ಲರಿ ಗುರುವೇ, ನಾವು ನಿಮ್ಮಿಂದ ದೀಕ್ಷೆಯನ್ನು ಪಡೆದೇನೆ, ಸತ್ಯವಾಗಿ ಆಡ್ತಾ ಇದ್ದೀನಿ. ನಿಮ್ಮ ಮುಖ ಪ್ರದೇಶದಿಂದ ಮಂತ್ರದ ಸ್ವೀಕಾರ ಮಾಡಿದೆ, ನಿಮ್ಮ ಪಾದ ಸ್ಪರ್ಶದಿಂದ ನಾನು ಕುಣಿತಾ ಇದ್ದೀನಿ. ಇದಕ್ಕಿಂತಲೂ ಹೆಚ್ಚಿನ ದೀಕ್ಷೆ ಯಾವುದಿದೆ ಎಂದು ಆತ ನೋಡ. ಇದು ಸುಳ್ಳು ಎಂದು ನೀನು ಸುಳ್ಳು ಆಡ್ತಾ ಇದ್ದಿ, ಇಷ್ಟು ಜನರಲ್ಲಿ ನನ್ನ ಮಾನ ಮರ್ಯಾದೆಯನ್ನು ನಾಶ ಮಾಡ್ತಾ ಇದ್ದಿ ಎಂದು ಕಾಲಲ್ಲಿಯ ಪಾದಕೆಯನ್ನು ತೆಗೆದುಕೊಂಡು ತಲೆಯಲ್ಲಿ ಹಿಡಿತಾರೆ ಜೋರಾಗಿ. ಅವರು ಪೆಟ್ಟು ಹೊಡೆದು ರಾಮ್ ರಾಮ್, ಇದೆಂತಹ ದುರ್ಘಟನೆ ಆಯಿತು, ಇದು ಎಂತಹ ಪ್ರಸಂಗ ನಾನು ಬದುಕಿತು ಎಂದು ಕೇಳ್ತಾರೆ. ಮುಂದೆ ನಡೆದು ಹೋಗುವುದು ಆಶ್ರಯಗಳಿಗೆ ಹೋಗ್ತೀನಿ. ನೀವು ಒಬ್ಬರೇ, ನನಗೆ ಯಾರಿಗೆ ಗೊತ್ತಿಲ್ಲ, ಇಷ್ಟಪಟ್ಟಿದ್ರಿ, ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಗುರು ಎಂದು ಹೇಳಿದಾಗ ನೀವು ನಿರಾಕರಿಸಿದ್ರಿ. ಈಗ ಎಲ್ಲರೂ ಎದುರಿನಲ್ಲಿ ದೀಕ್ಷಾ ನಾನು ಕೊಟ್ರಿ, ಪಾದ ನತ್ತಿ ಮೇಲೆ ಇಟ್ಟು ನನ್ನ ಕರ್ಣ ಪ್ರದೇಶಕ್ಕೆ ರಾಮ ಮಂತ್ರವನ್ನು ನೀಡಿರಿ. ಹೀಗಾಗಿ ನಾನು ದೀಕ್ಷಿತನಾದೆ, ನಾನು ನಿಮ್ಮ ಶಿಷ್ಯನಾದೆ, ಹೌದು ಅಲ್ಲೋ? ಆಗ ಗುರುಗಳು ಹೇಳ್ತಾ ಇದ್ದಾರೆ, ಉಳಿದಂತಹ ಎಲ್ಲ ಗುರುಗಳು ಹೇಳ್ತಾರೆ, ನೀವೆಲ್ಲರೂ ನನ್ನನ್ನು ಬೇಕಾದ್ರೆ ವರ್ಣದಿಂದ ತ್ಯಾಜ ಮಾಡಬೇಕು, ಆದರೆ ಇವನು ನನಗೆ ಪಕ್ಕ ಶ್ರೇಷ್ಠಿದ್ದಾನೆ, ನಾನು ಅವನು ಪಕ್ಕ ಗುರುವಿದ್ದೀನಿ ಹೇಳಿ ಆತನಿಂದ ಶಿಷ್ಯ ಎಂದು ಸ್ವೀಕಾರ ಮಾಡಿದರು. ಹಾಗೆ ನೀವು ಈಗಾಗಲೇ ನನ್ನ ಇಚ್ಛೆಯಿಂದಲೂ ನಿರೀಕ್ಷೆಯಿಂದಲೂ ನಿಮ್ಮ ಪೂರ್ವಜನರ ಪುಣ್ಯದಿಂದಲೂ ನನ್ನ ಮುಖದಿಂದ ಷಡಕ್ಷರಿ ಮಂತ್ರ ಈಗಾಗಲೇ ತಮ್ಮೆಲ್ಲರ ಕರ್ಣ ಪ್ರದೇಶದಲ್ಲಿ ಸೇರಿದೆ. ಈಗಾಗಲೇ ಯಾವೆಲ್ಲರೂ ಮಂತ್ರದಿಂದ ದೀಕ್ಷಿತರಾಗಿದ್ದೇವೆ. ಪವಿತ್ರರಾಗಲಿ. ಗುರುಮುಖದಿಂದ ಸಮರ್ಥವಾಗಿರುವ ಷಡಕ್ಷರಿ ಮಂತ್ರವು ತಮ್ಮ ಕರ್ಣ ಪ್ರದೇಶವನ್ನು ಸೇರಿ ಸಮರ್ಥ ಶಕ್ತಿ ರೂಪವನ್ನು ಧಾರಣ ಮಾಡುತ್ತದೆ. ನಿಮ್ಮ ಹೃದಯದಲ್ಲಿ ನೀವು ದಿನಾಲು 1100 ಸಾರಿ ಆದರೂ ಕೂಡ ಈ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾ ಭಗವಂತನನ್ನ ಹೃದಯ ಪ್ರದೇಶದಲ್ಲಿ ಸ್ಥಾಪಿಸಿಕೊಂಡು ಚಿಂತಿಸುವರಾಗಲಿ. ನಿಮ್ಮ ಸಕಲ ದುಃಖಗಳು, ಶಾಪ ತಾಪಗಳು ದೂರಾಗಿ ನಿಮ್ಮ ಮನಸ್ಸಿನಲ್ಲಿ
ಪವಿತ್ರವಾಗಿರುವಂತಹ ಪ್ರಸನ್ನತೆ ಉತ್ಪತ್ತಿಯಾಗ್ತದೆ. ಜ್ಞಾನ ಭಕ್ತಿ ಬೆಳೆಸಿಕೊಳ್ಳದೆ ಬೆಳೆಯುತ್ತವೆ. ತದ್ವಾರ ನಾನು ಯಾರು, ಜಗತ್ತು ಏನು, ನನಗೂ ಈ ಶರೀರಕ್ಕೂ ಸಂಬಂಧ ಹೇಗೆ ಆಯಿತು, ಈಶ್ವರನು ಎಂಬನು, ಗುರು ಏನಿದೆ ತತ್ವ, ಜೀವತತ್ವ ಏನಿದೆ ಎಂಬ ಜ್ಞಾನ ನಮ್ಮೆಲ್ಲರೂ ಸಾಕಾಗುತ್ತದೆ. ಕರ್ತರಿಗೂ ಗಣ್ಯ ವ್ಯಕ್ತಿಗಳಿಗೂ ಲೋಕಗುರುವಾದಂತಹ ಭಗವಂತರು ತನ್ನ ಶ್ರೀ ಅಡಿದಾವರಿಗಳಲ್ಲಿ ಸ್ಥಾನವನ್ನು ಕೊಟ್ಟು ರಕ್ಷಿಸಲಿ, ಸದಾ ಆಯುಷ್ಯ ಆರೋಗ್ಯ ಮೋಕ್ಷವನ್ನು ಕೊಟ್ಟು ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ವಾಕುಕ್ಷೇವಿಗೆ ಮಂಗಳವನ್ನು ನೀಡುತ್ತೇನೆ. ಓಂ ತತ್ಸತ್. ಓಂ ಶಾಂತಿ.
ಕೈ ಬಿಡ್ರಿ ಗಾಡಿ ಮುಂದಾಗ್ರಿ ಪೂಜ್ಯರು ಈಗಾಗಲೇ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಾರದ ಕುಂಬಾರ ಮಾಡುವರಾರತಿ ನಾರದ ಕುಂಬಾರ ಮಾಡುವರಾರತಿ ನೇಮಯ ಸುತಿಗೆ ಬಂದಳು ಸರಸ್ವತಿ ನೇಮಯ ಸುತಿಗೆ ಬಂದಳು ಸರಸ್ವತಿ ಆರತಿ ಮಾಡುವೆ ಶ್ರೀ ಗಣೇಶ್ವರಾಯ ಆರತಿ ಮಾಡುವೆ ಶ್ರೀ ಗಣೇಶ್ವರಾಯ ಹಾಗೆ ಹೇಳಿ ಗೀತ ಅರ್ಜುನಗಾಗಿ ಹೇಳಿ ಗೀತ ಸಂತ ಮಹಾರಾಜ ಕಿ ಜೈ ಶ್ರೀ ಗುರುದೇವ सिद्धलिंगे